ಶ್ರೀ ಗುರುಭ್ಯೋ ನಮಃ. ನಿನ್ನೆ ದಿವಸ ರಾಜಸೂಯ ಯಾಗ ಮುಗಿದ ಬಳಿಕ ಕೃಷ್ಣ ಪಾಂಡವರ ಜೊತೆಗೆ ಕೆಲವು ಮಾಸ ಇರಬೇಕು ಅಂತ ನಿರ್ಧಾರ ಮಾಡಿದ. ಹಾಗೆಯೇ ಅವರ ಅರಮನೆಯಲ್ಲಿ ಉಳಿದ. ದುರ್ಯೋಧನ ಆ ಇಂದ್ರಪ್ರಸ್ಥಕ್ಕೆ ಬಂದವನು ಪಾಂಡವರ ಸಭಾಭವನದ ವೈಭವವನ್ನು ನೋಡಬೇಕು ಅಂತ ಪ್ರವೃತ್ತಿ ಮಾಡಿದವನು ನಡುವೆ ಅಪಹಾಸ್ಯಕ್ಕೀಡಾದ. ಆಗ ದುರ್ಯೋಧನ ಅಪಹಾಸ್ಯಕ್ಕೀಡಾದನ್ನು ನೋಡಿ ಭೀಮ, ದ್ರೌಪದಿ, ಕೃಷ್ಣ ಮೊದಲಾದವರೆಲ್ಲರೂ ನಕ್ಕರು. ಆಗ ಅವಮಾನಿತನಾದಂತಹ ದುರ್ಯೋಧನ ತನ್ನ ಹಸ್ತಿನಾವತಿಗೆ ಹೋಗಿ ಈ ಪಾಂಡವರಿಗೆ ಪ್ರತೀಕಾರ ಮಾಡಬೇಕು ಅಂತ ಆಲೋಚನೆ ಮಾಡಿದ. ಅದರಂತೆ ಧೃತರಾಷ್ಟ್ರನ ಮೂಲಕ ಹೇಳಿ ಕಳಿಸಿ ಜೂಜಾಟದ ವ್ಯವಸ್ಥೆಯನ್ನು ಮಾಡಿದ. ಜೂಜಾಟದಲ್ಲಿ ಪಾಂಡವರು ಸೋತರು. ಆ ಕಥೆಯನ್ನು ವಿವರವಾಗಿ ಮಹಾಭಾರತದಲ್ಲಿ ನೋಡಬೇಕು. ಸೋತ ಬಳಿಕ ದ್ರೌಪದಿಯ ವಸ್ತ್ರಾಪಹರಣ ಆಯಿತು. ಕೃಷ್ಣನ ದಯೆಯಿಂದ ಆಕೆಗೆ ಅಕ್ಷಯಾಂಬರದ ಅನುಗ್ರಹ ಆಯಿತು. ಇದೆಲ್ಲ ಆದ ನಂತರ ಕೃಷ್ಣ ಶಾಲ್ವನ ಜೊತೆಗೆ ಯುದ್ಧ ಮಾಡಿದ್ದು. ಯಾದವರೆಲ್ಲರೂ ಕೂಡ ಶಾಲ್ವನ ಜೊತೆಗೆ ಯುದ್ಧ ಮಾಡಿ ಆತನನ್ನು ಸಂಹಾರ ಮಾಡಿದ ಘಟನೆಯನ್ನ ತಾತ್ಪರ್ಯ ಮತ್ತು ಭಾಗವತದ ದಶಮಸ್ಕಂದದ 76ನೇ ಅಧ್ಯಾಯದಲ್ಲಿ ಗಮನಿಸ್ತೀವಿ. ಸೌಭ ಅನ್ನುವಂತಹ ವಿಮಾನಕ್ಕೆ ಅಧಿಪತಿಯಾದಂತಹ ಈ ಸಾಲ್ವ ಏನಿದ್ದ, ಅವನನ್ನು ಸಂಹಾರ ಮಾಡಿದ ಕಥೆಯನ್ನು ನಾನು ನಿಮಗೆ ಹೇಳ್ತೀನಿ ಅಂತ ಶುಕಾಚಾರ್ಯರು ಪರೀಕ್ಷಿತ್ ರಾಜನಿಗೆ ಅದನ್ನು ವರ್ಣನೆ ಮಾಡಿದ್ರು. ಹಿಂದೆ ರುಕ್ಮಿಣಿ ದೇವಿಯ ವಿವಾಹ ಆಗುವ ಸಂದರ್ಭಕ್ಕೆ ಶಿಶುಪಾಲನ ಸ್ನೇಹಿತನಾದಂತಹ ಈ ಸಾಲ್ವನು ಕೂಡ ಕುಂಡಿನಪುರಕ್ಕೆ ಬಂದಿದ್ದ. ರುಕ್ಮಿಣಿಯನ್ನ ಕೃಷ್ಣ ಅಪಹರಿಸಿಕೊಂಡು ಹೋಗಿ ವಿವಾಹ ಆದ ಸಂದರ್ಭದಲ್ಲಿ ಶಿಶುಪಾಲ, ಜರಾಸಂಧ ಅವರ ಜೊತೆಗೆ ಸೋತವರಲ್ಲಿ ಸಾಲ್ವನ್ನು ಕೂಡ ಸೇರಿದ್ದ. ಆಗ ಅವನು ಪ್ರತಿಜ್ಞೆ ಮಾಡಿದ್ದ, ಭೂಮಂಡಲದ ರಾಜರೆಂದರೆ ಈ ಮಾತನ್ನ ಕೇಳಿ, ಅಯಾದವೀಂ ಕ್ಷಮಾಂ ಕರಿಷ್ಯೆ ಪೌರುಷಂ ಮಮ ಪಶ್ಯತ. ನಾನು ಈ ಭೂಮಂಡಲವನ್ನ ಯಾದವರಿಂದ ರಹಿತವರನ್ನಾಗಿ ಮಾಡ್ತೇನೆ, ಅಲ್ಲಿ ತನಕ ನಾನು ವಿರಮಿಸೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿ ಭಯಂಕರವಾದಂತಹ ತಪಸ್ಸನ್ನು ಪ್ರಾರಂಭ ಮಾಡಿದೆ. ದಿನಕ್ಕೆ ಒಂದು ಮುಷ್ಟಿಯಷ್ಟು ಧೂಳು ಮಾತ್ರ ತಿಂತಿದ್ದ. ಹಿಂದೆ ಕಾಲಯವನ ಬಗ್ಗೆ ನೋಡಿದ್ವಿ, ಆತ ಕಬ್ಬಿಣದ ಪುಡಿಯನ್ನು ತಿಂತಿದ್ದ ಅಂತಿತ್ತು. ಈತ ದಿನಕ್ಕೆ ಒಂದು ಮುಷ್ಟಿ ಧೂಳಿಯನ್ನು ಮಾತ್ರ ತಿಂತಿದ್ದ. ತಿಂದು ಪಶುಪತಿಯನ್ನು ಆರಾಧನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಸಾಮಾನ್ಯವಾಗಿ ಉಮಾಪತಿ ಆದಂತಹ ಶಿವ ಬಹಳ ಬೇಗ ಸಂತುಷ್ಟನಾಗುವವ. ಆದರೆ ಈ ಸಾಲ್ವನಿಗೆ ಆತ ಬೇಗ ಸಂತುಷ್ಟ ಆಗಲಿಲ್ಲ. ಯಾಕೆಂದ್ರೆ ಅವನ ಮನಸ್ಸಿನೊಳಗಿದ್ದಂತಹ ದುರಭಿಪ್ರಾಯವನ್ನ ತಿಳಿದಂತಹ ಶಂಕರ 1 ವರ್ಷ ಕಳೆದ ಬಳಿಕನೇ ಆ ಸಾಲ್ವನಿಗೆ ಪ್ರತ್ಯಕ್ಷನಾದ. ಬೇಕಾದ ವರ ಕೇಳ್ಕೋ ಅಂತ ಹೇಳಿದ. ದೇವ, ಅಸುರ, ಮನುಷ್ಯ ಇವ್ರು ಯಾರಿಗೂ ಅಭೇದ್ಯವಾದಂತಹ, ಯಾರಿಗೂ ಸಂಹಾರ ಮಾಡಲಿಕ್ಕೆ ಅಸಾಧ್ಯವಾದಂತಹ ಒಂದು ವಿಮಾನ ಬೇಕು ನನಗೆ. ಇಚ್ಛೆ ಬಂದಡಿಗೆ ಹೋಗುವಂತಿರ್ಬೇಕು. ಯಾದವರೆಲ್ಲರಿಗೂ ಭಯಂಕರ ಆಗಿರುವಂತ ಶಕ್ತಿ ಅದಕ್ಕಿರಬೇಕು ಅಂತ ಕೇಳ್ಕೊಂಡ. ಹಾಗೆ ಆ ಶಂಕರ ಅವನಿಗೊಂದು ವಿಮಾನವನ್ನು ನಿರ್ಮಿಸಿ ಕೊಡುವಂತೆ ದಾನವ ಶಿಲ್ಪಿಯಾದಂತಹ ಮಯನಿಗೆ ಹೇಳಿದ. ಅಂತ ಒಂದು ಅದ್ಭುತವಾದಂತಹ ಲೋಹಮಯವಾದಂತಹ ಸೌಭ ಅನ್ನುವ ಹೆಸರಿನ ವಿಮಾನವನ್ನ ನಿರ್ಮಾಣ ಮಾಡಿ ವಿಶ್ವಕರ್ಮ ಸಾಲ್ವನಿಗೆ ಕೊಟ್ಟ. ಅದು ವಿಮಾನ ಅನ್ನೋಕ್ಕಿಂತ ವಿಮಾನ ಅನ್ನುವ ಪುರ ಆಗಿತ್ತು. ಅದು ದೊಡ್ಡ ಪಟ್ಟಣವಂತೆ ಇರ್ತಿತ್ತು. ವಿಮಾನ ಅಂದ್ರೆ ತೀರಾ ಸಣ್ಣ ವಿಮಾನ, ಕೆಲವೇ ಮಂದಿ ಅದರಲ್ಲಿ ಪ್ರಯಾಣ ಮಾಡುವಂತ ಅವಕಾಶ ಇದ್ದು ಅಂತಲ್ಲ. ಆ ಸಾಲ್ವನ ದೊಡ್ಡದಾದ ಸೈನ್ಯ, ಆತನ ಪ್ರಜೆಗಳು ಕೂಡ ಇಲ್ಲಿ ವಾಸ ಮಾಡಲಿಕ್ಕೆ ಅನುಕೂಲ ಇದ್ದಂತಹ ದೊಡ್ಡದಾದ ವಿಮಾನ ಆಗಿತ್ತದು. ಯಾರ ಕಣ್ಣಿಗೂ ಕೂಡ ಅದು ಕಾಣಿಸ್ತಿರ್ಲಿಲ್ಲ. ಅದನ್ನು ಹಿಡೀಲಿಕ್ಕೂ ಯಾರಿಗೂ ಆಗ್ತಿರ್ಲಿಲ್ಲ. ಮಾಯಾಮಯವಾದದ್ದಾಗಿತ್ತು. ಇಚ್ಛೆ ಬಂದಲ್ಲಿಗೆ ಹೋಗುವಂತ ಶಕ್ತಿ ಅದಕ್ಕಿತ್ತು. ಈಗ ಶಿಶುಪಾಲನ ವಧ ಆದ ಬಳಿಕ ಆ ಸಾಲ್ವ ಕೃಷ್ಣನ ಜೊತೆಗೆ ತನಗೆ ಇಂತಹ ದ್ವೇಷವನ್ನು ನೆನಪು ಮಾಡಿಕೊಂಡ. ಸೌಭಾನು ವಿಮಾನವನ್ನು ಏರಿ ತನ್ನ ಸೈನ್ಯ ಸಮೇತನಾಗಿ ದ್ವಾರಕಾಪಟ್ಟಣದ ಮೇಲೆ ಮುತ್ತಿಗೆ ಹಾಕಿದ. 4 ದಿಕ್ಕುಗಳಿಂದಲೂ ಆ ಸಾಲ್ವನ ಸೈನ್ಯ ದ್ವಾರಕಾಪಟ್ಟಣವನ್ನು ಮುತ್ತಿಗೆ ಹಾಕಿತು. ಅಲ್ಲಿರುವ ಉದ್ಯಾನವನಗಳನ್ನ, ಉಪವನಗಳನ್ನು ಧ್ವಂಸ ಮಾಡಿತು. ಸಾಲ್ವನ ವಿಮಾನದಿಂದ ಶಸ್ತ್ರಾಸ್ತ್ರಗಳ ವೃಷ್ಟಿ ಆಗ್ತಾ ಇತ್ತು. ಕೇವಲ ಶಸ್ತ್ರಾಸ್ತ್ರಗಳೆಲ್ಲ, ಕಲ್ಲಿನ ಮಳೆ ಕೂಡ ಸುರಿತಿತ್ತು.
ದ್ವಾರಕಾ ನಗರದ ಮೇಲೆ. ದೊಡ್ಡ ದೊಡ್ಡ ಮರಗಳು ಕೂಡ ಆ ದ್ವಾರಕಾ ಪಟ್ಟಣದ ಮೇಲೆ ಆ ವಿಮಾನದ ಮೂಲಕವಾಗಿ ಬಂದು ಬೀಳ್ತಾ ಇತ್ತು. ಸಿಡಿಲುಗಳು ಬೀಳ್ತಾ ಇತ್ತು, ಕೆಲವೊಂದು ಕಡೆ ಮರಳು ಬೀಳ್ತಾ ಇತ್ತು, ಉಸುಕು ಬೀಳ್ತಾ ಇತ್ತು. ಪ್ರಚಂಡವಾದಂತಹ ಸುಂದರ ಗಾಳಿ ಆ ಸೌಹ ವಿಮಾನದಿಂದ ಹೊರಬಂದು ದ್ವಾರಕಾ ಪಟ್ಟಣವನ್ನ ಅಲ್ಲೋಲ ಕಲ್ಲೋಲ ಮಾಡ್ತಿತ್ತು. ಅನೇಕ ವಿಧವಾದಂತಹ ಸರ್ಪಗಳು ಬೀಳ್ತಾ ಇದ್ದವು. ಹೀಗೆ ಆ ದ್ವಾರಕಾ ಪಟ್ಟಣದ ನಿವಾಸಿಗಳಿಗೆಲ್ಲರಿಗೂ ಕೂಡ ಬಹಳ ಭಯ ಆಯಿತು. ಆಗ ಕೃಷ್ಣನ ಮಗನಾಂತ ಪ್ರದ್ಯುಮ್ನ ತನ್ನ ಪ್ರಜೆಗಳಿಗೆ ಎಲ್ಲರಿಗೂ ಕೂಡ ಭಯವನ್ನು ಪರಿಹಾರ ಮಾಡುವ ಸಲುವಾಗಿ ತಾನು ರಥದಲ್ಲಿ ಕೂತು ಯುದ್ಧಕ್ಕೆ ಹೊರಟ. ಪ್ರದ್ಯುಮ್ನ ಜೊತೆಗೆ ಸಾತ್ಯಕಿ, ಚಾರುದೇಶನ, ಸಾಂಬ ಮೊದಲಾದವರು, ಅಕ್ರೂರ, ಕೃತವರ್ಮ, ಭಾನುವಿಂದ, ಗದ, ಶುಕಸಾರಣ ಮೊದಲಾದ ಯದುವೀರರು ಯುದ್ಧಕ್ಕೆ ಹೊರಟರು. ಪ್ರಬಲವಾದಂತಹ ಯುದ್ಧ ಅವರಿಬ್ಬರ ನಡುವೆ ನಡೀತು. ಈ ಶಾಲ್ವ ರಾಜನ ಮಾಯೆಯನ್ನ ಸ್ವಯಂ ಮಾಯಾವಿಯಾದಂತಹ ಪ್ರದ್ಯುಮ್ನ ತನ್ನ ಶಸ್ತ್ರಾಸ್ತ್ರಗಳ ಮಾಯೆಯ ಮೂಲಕ ಪರಿಹಾರ ಮಾಡಿದ. ಶಾಲ್ವನಿಗೂ ಪ್ರದ್ಯುಮ್ನಿಗೂ ಬಹಳ ಘೋರವಾದಂತಹ ಯುದ್ಧ ಪ್ರಾರಂಭ ಆಯಿತು. ಆದರೆ ಆ ಮಯಾಸುರನಿಂದ ನಿರ್ಮಾಣ ಮಾಡಲ್ಪಟ್ಟಂತಹ ಆ ವಿಮಾನ ಏನಿತ್ತು, ನಾನು ಅದು ವಿಶ್ವಕರ್ಮ ಅಂತ ಹೇಳಿದ್ರಲ್ಲ, ವಿಶ್ವಕರ್ಮ ಮಯ ದಾನವ ಶಿಲ್ಪಿಯಾದಂತಹ ಮಯ ಅದನ್ನ ನಿರ್ಮಾಣ ಮಾಡಿದಂತಹ ವಿಮಾನ ಅದು ಅಂತ ಹೇಳಿದ್ ನಾನು. ದಾನವ ಶಿಲ್ಪಿ ವಿಶ್ವಕರ್ಮ ಅಲ್ಲ, ಮಯ ನಿರ್ಮಾಣ ಮಾಡಿದಂತಹ ವಿಮಾನ ಅದು ಮಾಯಾಮಯವಾಗಿತ್ತಾದ್ರಿಂದ ಅದು ಕ್ಷಣ ರೂಪವನ್ನು ಬದಲು ಮಾಡ್ಕೊಳ್ತಾ ಇತ್ತು. ಮರುಕ್ಷಣದಲ್ಲಿ ಅದೃಶ್ಯ ಆಗಿಬಿಡ್ತಿತ್ತು. ಯದುವೀರರಿಗೆ ಆ ವಿಮಾನ ಎಲ್ಲಿದೆ, ಯಾವಾಗ ಬರ್ತಾ ಇದೆ ಅನ್ನುವ ಸಂಗತಿಯೇ ತಿಳಿದಂತಾಗ್ತಿತ್ತು. ಭೂಮಿಯಲ್ಲಿ ಕೆಲವೊಮ್ಮೆ ಓಡ್ತಿತ್ತು, ಆಕಾಶದಲ್ಲಿ ಕೆಲವೊಮ್ಮೆ ಓಡ್ತಿತ್ತು, ಹಡಗಿನಂತೆ ನೀರಿನಲ್ಲಿ ಕೆಲವೊಂದು ಸಂಚಾರ ಮಾಡ್ತಿತ್ತು. ಹೀಗೆ ವಿಶಿಷ್ಟವಾದಂಥ ಶಕ್ತಿ ಅದಕ್ಕಿತ್ತು. ಆದರೆ ಯದುವೀರರು ಸಾಮಾನ್ಯರಲ್ಲ, ಅವರು ಸುಮ್ಮನೆ ಬಿಡಲಿಲ್ಲ. ತಮ್ಮ ಶಸ್ತ್ರಾಸ್ತ್ರಗಳ ಪ್ರಹಾರದಿಂದ ಆ ವಿಮಾನಕ್ಕೆ ದೊಡ್ಡ ಪ್ರಮಾಣದ ಘಾಸಿಯನ್ನು ಅವರು ಕೂಡ ಮಾಡಿದರು. ಸಾಲ್ವನು ಮೋಹಿತನಾದ. ಸಾಲ್ವನ ಸೈನಿಕರು ಕೂಡ ಶಸ್ತ್ರಾಸ್ತ್ರಗಳನ್ನು ಪ್ರಯೋಗ ಮಾಡಿದರು. ದ್ಯುಮಂತ ಅನ್ನುವ ಹೆಸರಿನ ಒಬ್ಬ ಮಂತ್ರಿ, ಆತ ಸಾಲ್ವನ ಮಂತ್ರಿ, ಕಬ್ಬಿಣದ ಗದೆಯಿಂದ ಪ್ರದ್ಯುಮ್ನನ್ನ ಎದುರಿಸಿ ಪ್ರದ್ಯುಮ್ನ ಎದೆ ಮೇಲೆ ಆತ ಬಲವಾದ ಪ್ರಹಾರ ಮಾಡಿದ. ಪ್ರದ್ಯುಮ್ನ ಎದೆ ಒಡೆದು ಆತ ಮೂರ್ಛಿತನಾದ. ಪ್ರದ್ಯುಮ್ನ ಸಾರಥಿಯಾದಂತಹ ಒಬ್ಬ ಇದ್ದ, ಅವನು ದಾರುಕನ ಮಗ. ಕೃಷ್ಣನ ಸಾರಥಿ ದಾರುಕನ ಮಗ ಕೃಷ್ಣನ ಮಗನಾದಂತಹ ಪ್ರದ್ಯುಮ್ನಿಗೆ ಸಾರಥಿ. ಅವನು ತನ್ನ ಯಜಮಾನನಾದಂತಹ ಪ್ರದ್ಯುಮ್ನ ಆಘಾತಕ್ಕೊಳಗಾಗಿದ್ದನ್ನು ಗಮನಿಸಿ ರಣಾಂಗಣದಿಂದ ಹೊರಗೆ ತಗೊಂಡು ಹೋಗ್ಬಿಟ್ಟ ಅದನ್ನ, ಈ ರಥವನ್ನ. ಆಗ ಪ್ರದ್ಯುಮ್ನ ಅದನ್ನ ಆಕ್ಷೇಪಿಸಿದ, ಇದು ನಮ್ಮ ಕುಲಕ್ಕೆ ಕಳಂಕ, ನಾನು ಯುದ್ಧದಲ್ಲೇನು ಸಾಯ್ತಾ ಇರಲಿಲ್ಲ, ಇನ್ನು ನಾನು ನನ್ನ ತಂದೆ ಆದಂತಹ ಕೃಷ್ಣನಿಗೆ ಮತ್ತು ಬಲರಾಮನಿಗೆ ಏನು ಉತ್ತರ ಕೊಡಬೇಕು, ನೀವು ತಪ್ಪು ಮಾಡಿದ್ರಿ ಅಂತ ಆ ಸಾರಥಿಯನ್ನ ನಿಂದಿಸಿದ. ಆಗ ಸಾರಥಿ ಹೇಳಿದ, ಸಾರಥಿಯ ಕರ್ತವ್ಯ ಏನು ಅನ್ನೋದು ಶಾಸ್ತ್ರದಲ್ಲಿ ವರ್ಣಿತ ಆಗಿದೆ, ಅದರಂತೆ ನಾನು ಕಾರ್ಯ ಮಾಡಿದ್ದೇನೆ, ನಿನಗೆ ಯಾವುದೇ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಲ್ಲಿ ಇಟ್ಕೊಂಡು ಹೀಗೆ ಮಾಡಿದ್ದೇನೆ ಅಂತ ಆ ಪ್ರದ್ಯುಮ್ನಿಗೆ ಸಾರಥಿ ತಿಳಿಸಿದ. ಅಲ್ಲಿಗೆ ಭಾಗವತದ ದಶಮಸ್ಕಂದದ 76ನೇ ಅಧ್ಯಾಯ ಮುಕ್ತಾಯಾಗಿದೆ. 77ನೇ ಅಧ್ಯಾಯದಲ್ಲಿ ಪ್ರದ್ಯುಮ್ನ ಮತ್ತೊಂದು ಕವಚವನ್ನು ಧರಿಸಿದ, ಸಿದ್ಧಾಚಮನವನ್ನು ಮಾಡಿದ, ಧನುಸ್ಸನ್ನು ಧರಿಸಿ ಸಾರಥಿಗೆ ಹೇಳಿದ, ಕೂಡಲೇ ನನ್ನನ್ನು ಆ ದ್ಯುಮಂತ ಅಂತ ಮಂತ್ರಿ ಏನಿದ್ದಾನೆ, ಸಾಲ್ವನ ಮಂತ್ರಿ, ಅವನು ಬೆಳಿಗ್ಗೆ ಕರ್ಕೊಂಡು ಹೋದು ಅಂತ ಹೇಳಿದ. ದ್ಯುಮಂತ ಮತ್ತು ಪ್ರದ್ಯುಮ್ನಿಗೆ ಭಯಂಕರವಾದಂತಹ ಯುದ್ಧ ಪ್ರಾರಂಭ ಆಯಿತು. ಮುಂದೆ ಪ್ರದ್ಯುಮ್ನ ಕೈ ಮೇಲಾಗಿ ಆತ ದ್ಯುಮಂತನನ್ನು ತನ್ನ 7 ಬಾಣಗಳಿಂದ ಹೊಡೆದು 8ನೇ ಬಾಣದಿಂದ ಆತನ ತಲೆಯನ್ನು ಕತ್ತರಿಸಿದ. ಗದ, ಸಾತ್ಯಕಿ, ಸಾಂಬ ಮೊದಲಾದಂತಹ ಯಾದವ ವೀರರು ಈ ಸಾಲ್ವನ ಸೈನ್ಯದ ಬಹುಭಾಗವನ್ನ ಸಂಹಾರ ಮಾಡಿದರು. ಅದೇ ಸಂದರ್ಭದಲ್ಲಿ ಕೃಷ್ಣ ಅಲ್ಲಿ ಇರಲಿಲ್ಲ. ಯಾಕೆಂದ್ರೆ ಪಂಚಪಾಂಡವರು ಆತನನ್ನು ತಮ್ಮ ಅರಮನೆಯಲ್ಲೇ ಉಳಿಸ್ಕೊಂಡಿದ್ರು. ರಾಜಸೂಯ ಯಾಗಕ್ಕಾಗಿ ಇಲ್ಲಿ ಬಂದಿದ್ದಿ, ಸ್ವಲ್ಪ ಕಾಲ ನಮ್ಮ ಜೊತೆಗೆ ಇರು, ನಿಮ್ಮ ಸಹವಾಸ ಸುಖ ನಮಗಾಗಲಿ ಅಂತ ಪಾಂಡವರು ಕೇಳಿಕೊಂಡಿದ್ರು. ಅದರಂತೆ ಕೃಷ್ಣ ಇಂದ್ರಪ್ರಸ್ಥದಲ್ಲಿದ್ದ. ಸ್ವಲ್ಪ ಕಾಲ ಇಂದ್ರಪ್ರಸ್ಥದಲ್ಲಿದ್ದು ಮತ್ತೊಮ್ಮೆ ಆ ಧರ್ಮರಾಜನ, ಕುರುಕುಲದ ವೃದ್ಧರ, ಮುನಿಗಳ, ಕುಂತಿಯ ಸಮ್ಮತಿಯನ್ನು ಪಡ್ಕೊಂಡು ಆತ ದ್ವಾರಕಾಪಟ್ಟಣಕ್ಕೆ ಪ್ರಯಾಣ ಮಾಡಿದ. ದ್ವಾರಕಾಪಟ್ಟಣಕ್ಕೆ ಪ್ರಯಾಣ ಮಾಡುವಾಗ ಅವನಿಗೆ ದಾರಿಯಲ್ಲಿ ಕೆಲವು ಅಪಶಕನಗಳು ಗೋಚರ ಆಗುವಂತೆ. ಯುಧಿಷ್ಠಿರನ ಆಹ್ವಾನಕ್ಕೆ ಅನುಸಾರವಾಗಿ ನಾನು ಹಸ್ತಿನಾಪಟ್ಟಣಕ್ಕೆ ಹೋದೆ. ರಾಜಸೂಯಾಗದ ಸಂದರ್ಭದಲ್ಲಿ
ಬಲರಾಮನು ಕೂಡ ಬಂದು ನನ್ನನ್ನು ಸೇರ್ಕೊಂಡ. ನಾವಿಬ್ಬರು ಈಗ ದ್ವಾರಕಾ ನಗರದಲ್ಲಿ ಇಲ್ಲ. ಇದೇ ಸಂದರ್ಭವನ್ನು ಗಮನಿಸಿ ಶಿಶುಪಾಲನ ಸ್ನೇಹಿತರಾದಂಥವ್ರು ಕೆಲವರು ನಮ್ಮ ದ್ವಾರಕಾ ನಗರದಲ್ಲಿ ಮುತ್ತಿಗೆ ಹಾಕಿದ್ದಾರೆ. ಹಾಗಾಗಿ ನಾನೀಗ ದ್ವಾರಕಾ ನಗರಕ್ಕೆ ಕೂಡಲೇ ಪ್ರಯಾಣ ಮಾಡಬೇಕು ಅಂತ ಆಲೋಚನೆ ಮಾಡಿ ತನ್ನ ಸಾರಥಿಯಾದಂತಹ ದಾರುಕನಿಗೆ ಹೇಳಿದ, ನನ್ನ ರಥವನ್ನು ಕೂಡಲೇ ಸಾಲ್ವನ ಸಮೀಪಕ್ಕೆ ತೆಗೆದುಕೊಂಡು ಹೋಗು. ಸಾಲ್ವ ಮಹಾ ಮಾಯಾವಿಯಾಗಿದ್ರು ಕೂಡ ಆ ಮಾಯಾವಿ ನೀನು ಹೆದರಬೇಕಾಗಿಲ್ಲ ಅಂತ ಹೇಳಿದ. ಭಾಗವತದಲ್ಲಿ ಬಂದಂತೆ ಕೃಷ್ಣ ತಾನಾಗಿಯೇ ಇಂದ್ರಪ್ರಸ್ಥವನ್ನು ಬಿಟ್ಟು ದ್ವಾರಕಾ ನಗರಕ್ಕೆ ಹೋಗುದ ಅಂತ ಇದೆ. ಆದರೆ ತಾತ್ಪರ್ಯ ನಿರ್ಣಯದಲ್ಲಿ ನಾವು ನೋಡುವಂತ ಸಂಗತಿಯಂತೆ ಇಂದ್ರಪ್ರಸ್ಥದಲ್ಲಿ ಆತ ಇದ್ದಾಗ ಅವನಿಗೆ ಸಾಲ್ವ ಆಕ್ರಮಣ ಮಾಡಿದಂಥ ಸಂಗತಿಯನ್ನ ದೂತರು ಬಂದು ಹೇಳಿದರು. ದೂತರು ಬಂದು ಹೇಳಿದಾಗ ಕೃಷ್ಣ ನಿರಾತಂಕವಾಗಿ ಯಾವುದೇ ಸಂಕಟಕ್ಕೆ ಈಡಾಗದೆ ಶಾಂತಚಿತ್ತನಾಗಿ ಆ ಪಾಂಡವರನ್ನ ಬೀಳ್ಕೊಟ್ಟು ಅಲ್ಲಿಂದ ಇಂದ್ರಪ್ರಸ್ಥವನ್ನು ಬಿಟ್ಟು ದ್ವಾರಕಾ ನಗರಕ್ಕೆ ತೆರಳಿದ ಅಂತ ತಾತ್ಪರ್ಯ ನಿರ್ಣಯದಲ್ಲಿ ನೋಡ್ತೇವೆ. ನಾನು ರಥವನ್ನ ಶೀಘ್ರವಾಗಿ ತೆಗೆದುಕೊಂಡು ಹೋಗ್ತೀನಿ ಅಂತ ದ್ವಾರಕ ಒಪ್ಪಿ ಆ ಪ್ರಕಾರ ಸಾಲ್ವನ ಬಳಿಗೆ ತಗೊಂಡು ಹೋದ. ಆ ಗರುಡಧ್ವಜನ ಅಂತ ಕೃಷ್ಣನ ರಥವನ್ನ ಗಮನಿಸಿ ಯಾದವರಿಗೆ ಮತ್ತೆ ಸಂತೋಷ ಆಯಿತು. ತಮ್ಮ ಬಲ ಹೆಚ್ಚಿದ ಸಂಗತಿಯನ್ನು ನೋಡಿ ಸಾಲ್ವ ಮತ್ತು ಕೃಷ್ಣನ ನಡುವೆ ಪ್ರಬಲವಾದಂತಹ ಯುದ್ಧ ಪ್ರಾರಂಭ ಆಯಿತು. ಆಗ ಸಾಲ್ವ ಕೃಷ್ಣನನ್ನು ನಿಂದಿಸಿದ. ಯತ್ವಯ ಮೂಢ ನಹ ಸಖ್ಯು ಭ್ರಾತುರ್ ಭಾರ್ಯ ಕೃತೆ ಅಕ್ಷತಾಂ. ಮೂರ್ಖನ ಅಂತ ಕೃಷ್ಣನೇ, ನಾವು ಜರಾಸಂಧಾದಿಗಳೆಲ್ಲರೂ ಇದ್ದಾಗಲೇ ನಮ್ಗೆ ಸಹೋದರತ್ವನಿಗೆ ಸಮಾನವಾದಂತಹ ಶಿಶುಪಾಲನ ಪತ್ನಿ ಆಗ್ಬೇಕಾಗಿದ್ದವಳು ಆ ರುಕ್ಮಿಣಿ, ಅವಳನ್ನು ನೀನು ಅಪಹಾರ ಮಾಡಿದ್ದಿ. ಮತ್ತೆ ನಮ್ಮ ಮಿತ್ರನಾದಂತಹ ಶಿಶುಪಾಲನು ಕೂಡ ಚಕ್ರಾಯುಧ ಪ್ರಯೋಗ ಮಾಡಿ ಸಂಹಾರ ಮಾಡಿದ್ದಿ. ಹಾಗಾಗಿ ನಿನ್ನ ಈ ದುಷ್ಕೃತ್ಯಗಳೇನಿವೆ ಈ ದುಷ್ಕೃತ್ಯಗಳಿಗೆ ಪ್ರತೀಕಾರವಾಗಿ ನಿನ್ನನ್ನು ಇವತ್ತು ಸಂಹಾರ ಮಾಡ್ತೀನಿ ಅಂತ ಸಾಲ್ವ ಕೃಷ್ಣನನ್ನು ನಿಂದಿಸಿದ. ಕೃಷ್ಣನ್ ಕೂಡ ಆತನಿಗೆ ಉತ್ತರ ಹೇಳಿ ತನ್ನ ಬಲವಾದಂತಹ ಕೌಮೋದಕಿ ಗದೆಯನ್ನು ಪ್ರಯೋಗ ಮಾಡಿ ಆ ಸಾಲ್ವನ ಎದೆ ಮೇಲೆ ಪ್ರಯೋಗ ಮಾಡಿದ. ಸಾಲ್ವ ರಕ್ತವನ್ನು ವಮನ ಮಾಡಿ ಕೆಳಗೆ ಬಿದ್ದ. ಆ ಗದೆ ಮತ್ತೆ ಕೃಷ್ಣನ ಕೈ ಸೇರಿತ್ತು. ಕ್ಷಣಾರ್ಧದಲ್ಲಿ ಆ ಸಾಲ್ವ ಅಲ್ಲಿಂದ ಮಾಯ ಆಗಿಬಿಟ್ಟ. ಮಾಯ ಆದ ಮೇಲೆ ಕೃಷ್ಣ ಆ ಸಾಲ್ವ ಎಲ್ಲಿ ಹೋದ ಅಂತ ಹುಡುಕಾಡ್ತಾ ಇದ್ದಾಗ ಒಬ್ಬ ಮನುಷ್ಯ ಆ ಕೃಷ್ಣನ ಬಳಿಗೆ ಬಂದ. ಕೃಷ್ಣನ ಬಳಿಗೆ ಬಂದು ನಾನು ದೇವಕಿಯ ಕಡೆಯಿಂದ ಬಂದಿದ್ದೇನೆ ಅಂತ ತನ್ನ ಪರಿಚಯ ಮಾಡಿಕೊಂಡ. ದೇವಕಿಯ ಕಡೆಯಿಂದ ಬಂದಿದ್ದೇನೆ ಅಂತ ಪರಿಚಯ ಮಾಡಿಕೊಂಡು ಬಿಕ್ಕಿ ಅಳಿಕೆ ಪ್ರಾರಂಭ ಮಾಡಿದ. ದೇವಕಿ ನನಗೆ ಏನು ಸಂದೇಶವನ್ನು ಹೇಳಿ ಕಳಿಸಿದ್ದಾಳೆ ಅನ್ನೋದನ್ನ ನೀನಿವತ್ತು ಕೇಳು ಅಂತ ಹೇಳಿದ ಕೃಷ್ಣನಿಗೆ. ಕೃಷ್ಣ ಮಹಾಬಾಹೋ ಹಿತಾತೆ ಪಿತೃವತ್ಸಲ ಬದ್ಧ ಅವನೀತಃ ಸಾಲ್ವೇನ ಸೌನಿಕೇನ ಯಥಾ ಪಶುಹು. ನಿನ್ನ ತಂದೆಯಾದಂತಹ ವಸುದೇವನನ್ನ ಶಾಲ್ವ ಬಂಧನ ಮಾಡಿ ಕಟುಕರಾದವರು ಪಶುವನ್ನ ಎಳ್ಕೊಂಡು ಹೋಗುವಂತೆ ಎಳ್ಕೊಂಡು ಹೋಗಿಬಿಟ್ಟಿದ್ದಾನೆ. ಹಾಗಾಗಿ ಮುಂದೆ ಏನು ಮಾಡಬೇಕು ಅದನ್ನು ನೀವು ನೋಡು ಅಂತ ಆ ವ್ಯಕ್ತಿ ಕೃಷ್ಣನಿಗೆ ಬಂದು ವರದಿ ಮಾಡಿದ. ತನ್ನ ತಂದೆಯ ಸಾಲ್ವನ ಕೈಗೆ ಅಂದ್ರೆ ಶತ್ರುವಿನ ಕೈಗೆ ಸಿಕ್ಕಿಬಿಟ್ಟಿದ್ದಾನೆ ಅನ್ನೋ ಸುದ್ದಿಯನ್ನು ಕೇಳಿ ಆ ಕೃಷ್ಣನಿಗೆ ಬಹಳ ವ್ಯಥೆ ಆದಂತೆ ತೋರಿಸಿಕೊಂಡ ಕೃಷ್ಣ. ನಾನು ನಗರದ ರಕ್ಷಣೆಯನ್ನ ಭಾರವನ್ನು ಬಲರಾಮನಿಗೆ ಒಪ್ಪಿಸಿ ಬಂದಿದ್ದೆ. ಆ ಬಲರಾಮ ಯಾವುದೇ ಕ್ಷಣದಲ್ಲೂ ಕೂಡ ಭ್ರಾಂತನಾಗುವಂಥವನಲ್ಲ, ಮತ್ತು ದೇವಾಸುರರು ಒಟ್ಟಿಗೆ ಬಂದರೂ ಕೂಡ ಆ ಬಲರಾಮನನ್ನ ಸೋಲಿಸಲಿಕ್ಕೂ ಕೂಡ ಆಗೋದಿಲ್ಲ. ಅಂಥ ಬಲಿಷ್ಠವಾದಂಥ ಶಕ್ತಿ ಇದ್ದವನು ಆ ಬಲರಾಮ. ಅಂಥ ಬಲರಾಮ ಇದ್ದಾಗ ಆ ಬಲರಾಮನನ್ನ ಎದುರಿಸಿ ಬಲರಾಮನನ್ನು ಸೋಲಿಸಿ ಈ ಸಾಲ್ವನ ಸೈನಿಕರು ಅಥವಾ ಸಾಲ್ವ ನಮ್ಮ ತಂದೆಯನ್ನು ಅಪಹಾರ ಮಾಡ್ಲಿಕ್ಕೆ ಹೇಗೆ ಸಾಧ್ಯ ಆಯಿತು? ಇರಬಹುದು ಬ್ರಹ್ಮನ ನಿಯಮ ಅಥವಾ ಬ್ರಹ್ಮ ಬರೆದಂತಹ ಹಣೆ ಬರಹ ಏನಿದೆ ಅದನ್ನು ಯಾರಿಗೂ ಕೂಡ ಬದಲಾಯಿಸಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಆ ಬ್ರಹ್ಮನ ಲಿಖಿತದಂತೆ ನನ್ನ ತಂದೆಯಾದಂತಹ ವಸುದೇವನನ್ನ ಸಾಲು ಅಪಹಾರ ಮಾಡಿರಬಹುದು. ಹೀಗೆ ಕೃಷ್ಣ ದುಃಖ ಪಡಲಿಕ್ಕೆ ಪ್ರಾರಂಭ ಮಾಡಿದ. ಅದೇ ಕ್ಷಣದಲ್ಲಿ ಸಾಲ್ವ ತನ್ನ ಕೈಯಲ್ಲಿ ವಸುದೇವನನ್ನು ಹಿಡ್ಕೊಂಡು ಬಂದು ಕೃಷ್ಣನನ್ನು ಎದುರಿಗೆ ಅದನ್ನು ನಿಲ್ಲಿಸಿ ಹೇಳಿದ, ಮೂರ್ಖನಾದ ಕೃಷ್ಣನೇ, ಯಾವ ತಂದೆಯ ಸಲುವಾಗಿ ನೀನು ಇಲ್ಲಿ ತನಕ ಬದುಕಿದ್ದೀಯೋ ಅಂತ ನಿನಗೆ ಜನ್ಮದಾತ ಅಂತ ತಂದೆ ಇವನಿದ್ದಾನೆ. ಇವನನ್ನು ನೋಡು, ನಾನು ಇವನನ್ನು ಕತ್ತರಿಸಿ ಹಾಕ್ತೇನೆ. ನಿನಗೇನಾದ್ರೂ ಶಕ್ತಿ ಇರೋದಾದ್ರೆ ಇವನನ್ನು ರಕ್ಷಣೆ ಮಾಡಿಕೋ.
ರಕ್ಷಣೆ ಮಾಡಿಕೊ ಅಂತ ಹೇಳಿ ಈ ತರ ಸಾಲ್ವ ಕೃಷ್ಣನಿಗೆ ಭಯವನ್ನು ಒಡ್ಡಿ ಆತನನ್ನು ನಿಂದಿಸಿ ಆ ವಸುದೇವನ ಶಿರಸ್ಸನ್ನ ತನ್ನ ಖಡ್ಗದಿಂದ ಕತ್ತರಿಸಿ ಆ ಶಿರಸ್ಸನ್ನು ತೆಗೆದುಕೊಂಡು ಹೋಗಿ ತನ್ನ ಸೌಭ ವಿಮಾನವನ್ನು ಏರಿಬಿಟ್ಟ. ಕೃಷ್ಣ ಸ್ವಯಂ ಸಿದ್ಧನೂ ಜ್ಞಾನ ಸ್ವರೂಪನೂ ಆಗಿದ್ರು ತನ್ನ ತಂದೆಯಾದಂತಹ ವಸುದೇವನ ಆ ಮರಣವನ್ನು ಸಹಿಸದೆ ಸಾಧಾರಣ ಮನುಷ್ಯನಂತೆ ಶೋಕ ಸಾಗರದಲ್ಲಿ ಮುಳುಗಿ ಹೋದ. ಎಷ್ಟೋ ಹೊತ್ತು ಆತರ ದಿಗ್ಭ್ರಾಂತನಾಗಿ ಕೃಷ್ಣ ಸುಮ್ಮನೆ ಕೂತು ಬಿಟ್ಟಿದ್ದ. ಸ್ವಲ್ಪ ಹೊತ್ತು ಆದ್ಮೇಲೆ ಆ ಕೃಷ್ಣನಿಗೆ ಅದು ಗೊತ್ತಾಯ್ತು, ಇದು ಸಾಲ್ವನಿಗೆ ಮಯ ರಾಕ್ಷಸ ಸೌಭವಿಮಾನವನ್ನು ಕೊಡುವಾಗ ಒಂದು ಮಾಯಾಮಯವಾದಂತಹ ವಿದ್ಯೆಯನ್ನು ಉಪದೇಶ ಮಾಡಿದ್ದ. ಅಂತ ವಿದ್ಯೆಯನ್ನು ಬಳಕೆ ಮಾಡಿಕೊಂಡು ಸಾಲ್ವ ಮೇಲಿಂದ ಮೇಲೆ ಇಂತಹ ಮಾಯಾಮಯವಾದ ಚಮತ್ಕಾರಗಳನ್ನು ತೋರಿಸ್ತಿದ್ದ. ಆ ಚಮತ್ಕಾರದಿಂದ ನನ್ನ ತಂದೆಯಾದಂತಹ ವಸುದೇವನ ಪ್ರತಿಕೃತಿಯನ್ನು ಈತ ನಿರ್ಮಾಣ ಮಾಡಿ ಆ ಪ್ರತಿಕೃತಿಯನ್ನು ಇವನು ಕೊಂದಿದ್ದಾನೆ ಹೊರತು ನಿಜವಾಗ್ಲೂ ನನ್ನ ತಂದೆಯನ್ನು ಇವನು ಕೊಂದದ್ದಲ್ಲ ಅನ್ನೋ ಸಂಗತಿ ಕೃಷ್ಣನಿಗೆ ಆಗ ಹೊಳೆಯಿತು. ಸುತ್ತಮುತ್ತಲು ನೋಡಿದ, ತನ್ನ ತಾಯಿ ಕಡೆಯಿಂದ ಬಂದಂತಹ ದೂತನೂ ಕಾಣಲಿಲ್ಲ, ತಂದೆಯ ಶರೀರವೂ ಕಾಣಲಿಲ್ಲ. ಆಕಾಶದಲ್ಲಿ ಸಾಲ್ವನ ವಿಮಾನ ಕಾಣಿಸ್ತು. ಅಲ್ಲಿ ಕೂತಂತಹ ಸಾಲ್ವ ಅಟ್ಟಹಾಸದಿಂದ ನಗುತ್ತಿದ್ದನ್ನು ನೋಡಿ ಅವನನ್ನ ಸಂಹಾರ ಮಾಡಬೇಕು ಅಂತ ಕೃಷ್ಣ ಪ್ರಯತ್ನಶೀಲನಾದ. ಜನಸಾಮಾನ್ಯರಾದವರು ಕೃಷ್ಣ ಸರ್ವಜ್ಞ ಅನ್ನೋದನ್ನ, ಮಾಯಾತೀತ ಅನ್ನೋದನ್ನ ಮರೆತು ಜನಸಾಮಾನ್ಯರಂತೆ ಕೃಷ್ಣನು ಕೂಡ ತನ್ನ ತಂದೆಯ ಮರಣದ ಬಗ್ಗೆ ಶೋಕಪಟ್ಟ ಅಂತ ಆಲೋಚನೆ ಮಾಡ್ತಾರೆ. ಆದ್ರೆ ಇದೆಲ್ಲವೂ ಕೂಡ ಕೃಷ್ಣನ ಲೀಲಾ ವಿನೋದ ಅಂತ ನಾವು ಗಮನಿಸಬೇಕು ಅಂತ ಹೇಳಿದರು ಶುಕಾಚಾರ್ಯರು ಪರೀಕ್ಷಿತ್ ರಾಜನಿಗೆ. ದೊಡ್ಡ ದೊಡ್ಡ ಋಷಿಗಳಾದವರು ಕೂಡ ಭಗವಂತನ ಚರಣ ಕಮಲಗಳನ್ನು ಸೇವನೆ ಮಾಡಿಕೊಂಡು ಸಾಕ್ಷಾತ್ಕಾರ ಪಡ್ಕೊಳ್ತಾರೆ. ಎಲ್ಲ ತರದ ಭ್ರಾಂತಿ ಮತ್ತು ಅಜ್ಞಾನಗಳನ್ನು ತೊರೀತಾರೆ. ಹೀಗೆ ಕೃಷ್ಣನ ಭಕ್ತರಾದವರೇ ಅಜ್ಞಾನ ಮತ್ತು ಭ್ರಾಂತಿಗಳಿಂದ ದೂರ ಆಗಿರುವಾಗ ಜಗದೊಡೆಯನೋ ಅಂತ ಕೃಷ್ಣನಿಗೆ ಈ ಭ್ರಾಂತಿಯಾಗಲಿ ಅಜ್ಞಾನವಾಗಲಿ ಇರೋದು ಸಾಧ್ಯವಿಲ್ಲ. ಅದನ್ನು ಲೀಲೆ ಎಂದು ತಿಳ್ಕೊಳ್ಬೇಕು. ಶಾಲ್ವ ಉತ್ಸಾಹಭರಿತನಾಗಿ ಕೃಷ್ಣನ ಮೇಲೆ ಪುಂಖಾನುಪುಂಖವಾಗಿ ಶಸ್ತ್ರಾಸ್ತ್ರಗಳ ಮಳೆಗರಲಿಕ್ಕೆ ಪ್ರಾರಂಭ ಮಾಡಿದ. ಕೃಷ್ಣನು ಕೂಡ ತನ್ನ ಬಾಣಗಳಿಂದ ಶಾಲ್ವನನ್ನು ಗಾಯಗೊಳಿಸಿದ. ಗದೆಯಿಂದ ಆ ಸಾಲ್ವನ ವಿಮಾನವನ್ನ ನುಚ್ಚು ನೂರು ಮಾಡಿದ. 1000 ಚೂರಾಗಿ ಅದು ಸಮುದ್ರಕ್ಕೆ ಬಿದ್ದು ಹೋಯಿತು. ಆಗ ಆ ವಿಮಾನದಿಂದ ಹೊರಗೆ ಬಿದ್ದ ಸಾಲ್ವ, ತಾನು ಕೈಲಿ ಒಂದು ಗದೆಯನ್ನ ತೆಗೆದುಕೊಂಡು. ಕೃಷ್ಣ ಮತ್ತೊಂದು ಭಲ್ಲ ಅನ್ನುವ ಆಯುಧದಿಂದ ಆ ಸಾಲ್ವನ ಕೈಯನ್ನೇ ಕತ್ತರಿಸಿದ. ಅವನ ಕೈ ಮತ್ತು ಗದೆ ಎರಡೂ ಕೂಡ ನೆಲಕ್ಕೆ ಉರುಳಿ ಬಿಟ್ಟವು. ಮುಂದೆ ಕೃಷ್ಣ ತನ್ನ ಚಕ್ರಾಯುಧವನ್ನು ಪ್ರಯೋಗ ಮಾಡಿ ಆ ಸಾಲ್ವನ ತಲೆಯನ್ನು ಕೂಡ ತರಿದು ಹಾಕಿದ. ಸಾಲ್ವ ಸೈನಿಕರೆಲ್ಲರೂ ಕೂಡ ತಮ್ಮ ಒಡೆಯನಾದವನು ಧರಾಶಾಹಿಯಾದದನ್ನು ನೋಡಿ ಹೆದರಿ ಯುದ್ಧ ಭೂಮಿಯಿಂದ ಪಲಾಯನ ಮಾಡಿದರು. ದೇವತೆಗಳೆಲ್ಲರೂ ಕೂಡ ಸಾಲ್ವನ ವಧೆಯನ್ನ ವಿಜೃಂಭಣೆಯಿಂದ ಆಚರಣೆ ಮಾಡುವುದಕ್ಕಾಗಿ ಪುಷ್ಪವೃಷ್ಟಿಯನ್ನ ಸುರಿಸಿದರು ಮತ್ತು ದೇವವಾದ್ಯಗಳನ್ನು ಮೊಳಗಿಸಿದ್ರು ಅನ್ನೋದಿಗೆ ಭಾಗವತದ ದಶಮ ಸ್ಕಂದದ 77ನೇ ಅಧ್ಯಾಯ ಮುಕ್ತಾಯ ಆಗಿದೆ. ಹೀಗೆ ಕೃಷ್ಣ ಇಂದ್ರಪ್ರಸ್ಥವನ್ನು ಬಿಟ್ಟು ದ್ವಾರಕಾನಗರಕ್ಕೆ ಹೋದ್ನಲ್ಲ ಆ ಸಾಲ್ವನನ್ನು ಎದುರಿಸಬೇಕು ಅಂತ. ಆ ನಡುವೆ ಈ ಇಂದ್ರಪ್ರಸ್ಥದಲ್ಲಿ ಜೂಜಾಟದ ಪ್ರಸಂಗ ಮತ್ತು ದ್ರೌಪದಿ ವಸ್ತ್ರಾಪಹರಣದ ಪ್ರಸಂಗ ನಡೆದವು. ಎಲ್ಲ ಆದ್ಮೇಲೆ ಕೃಷ್ಣ ಆ ವಸ್ತ್ರಾಪಹರಣ ಆದಂತಹ ಪ್ರಸಂಗ ಇತ್ಯಾದಿಗಳನ್ನು ಕೇಳಿ ಅಲ್ಲಿಗೆ ಬಂದ. ಅವನಿಗೆ ಪಾಂಡವರಿಗೆ ಬಂದು ಒದಗಿದ್ದಂತಹ ಸ್ಥಿತಿಯನ್ನು ನೋಡಿ ಅವನಿಗೆ ಬಹಳ ಅಸಮಾಧಾನ ಆಗಿತ್ತು. ಕೃಷ್ಣನಿಗೆ ಅಸಮಾಧಾನ ಆಗಿ ಅವನು ಕೂಡಲೇ ದುರ್ಯೋಧನ ಮೇಲೆ ಯುದ್ಧ ಹೂಡಬೇಕು ಯಾದವರ ಜೊತೆಗೆ ಅಂತ ಪ್ರತಿಜ್ಞೆ ಮಾಡಿದ. ಪಾಂಡವರಿಗೆ ಆತನು ಹೇಳಿಬಿಟ್ಟ, ನಿಮಗೆ ಇಂಥ ದುರ್ಗತಿಯನ್ನು ದುರ್ಯೋಧನಾದಿ ಕೌರವರು ತಂದಿದ್ದಾರೆ ಅಂದ್ರೆ ನಾನು ಇದಕ್ಕೆ ಸುಮ್ಮನೆ ಇರೋದಿಲ್ಲ, ಕೂಡಲೇ ಪ್ರತೀಕಾರ ಮಾಡ್ತೇನೆ ಅಂತ ಹೇಳಿ ಕೃಷ್ಣ ತಯಾರಾದ. ದುರ್ಯೋಧನನ ಬಗ್ಗೆ ಆತ ಕುಸಿತನಾದಾಗ ಪಾಂಡವರು ದ್ರೌಪದಿ ಮೊದಲಾದವರು ಆ ಕೃಷ್ಣನ ವೈಭವವನ್ನು ಆತನ ಅಪರಿಮಿತ ಗುಣಗಳನ್ನು ಹೊಗಳಿ ಆತನಿಗೆ ಸಮಾಧಾನ ಮಾಡಿದರು ಅಂತ ಹೇಳ್ತದೆ ತಪ್ಪರಿನಲ್ಲೇ. ದ್ರೌಪದಿ ಅಳತಾ ಆತನ ಕಾಲನ್ನು ಹಿಡಿದ್ಲು, ಅವನನ್ನು ಸ್ತೋತ್ರ ಮಾಡಿದ್ಲು. ಆಗ ಅವನಂದ, ನಾನು ಇದ್ದೆ ಹೀಗೆ ಆಗ್ತಿರ್ಲಿಲ್ಲ. ನಾನು ಇಂದ್ರಪ್ರಸ್ಥದಲ್ಲೇ ಒಂದು ವೇಳೆ ಇದ್ದಿದ್ದರೆ ಇನ್ನೊಂದು ಸ್ವಲ್ಪ ಅಲ್ಲೇ ಇದ್ದೆ, ನಾನು ರಾಜಸೂಯಾಗ ಮುಗಿಯೋ ತನಕ ನಿಮ್ಮ ಪ್ರಾರ್ಥನೆಯಂತೆ ಇನ್ನೂ ಕೆಲವು ಕಾಲ ಇಲ್ಲೇ ಮುಂದುವರೆದಿದ್ರೆ ಈ ಜೂಜಾಟದ ಪ್ರಸಂಗವಾಗಲಿ ಅಥವಾ ದ್ರೌಪದಿಗೆ ವಸ್ತ್ರಾಪಹರಣಂತ ಅವಮಾನಕರವಾದಂಥ ಪ್ರಸಂಗ ಆಗಲಿ ನಾನು ಇದ್ರೆ ಆಗ್ತಿರ್ಲಿಲ್ಲ. ಆದ್ರೆ ನಾನು ಆ ಸಾಲ್ವನನ್ನ ಸಂಹಾರ ಮಾಡೋದಕ್ಕಾಗಿ ಇಲ್ಲಿಂದ ಹೋಗಬೇಕಾಯ್ತು, ಅನಿವಾರ್ಯವಾದಂತಹ ಕಾರ್ಯ ನನಗಿತ್ತು, ಅದನ್ನು ನಾನು ತೆರಳಲೇಬೇಕಾಯ್ತು ಅಂತ ಅವರಿಗೆ ಸಮಾಧಾನ ಮಾಡಿದ ಪಾಂಡವರೆಲ್ಲರೂ ಕೂಡ. ನಾನು ನಿಮ್ಮಲ್ಲಿದ್ದಾಗ ಸಾಲ್ವ ನಮ್ಮ ದೇಶದ ಮೇಲೆ ಆಕ್ರಮಣ ಮಾಡಿದ್ದಾನೆ ಎನ್ನುವ ವಾರ್ತೆಯನ್ನು ಕೇಳಿದ್ದೆ. ಆಗ
ಪ್ರದ್ಯುಮ್ನ ಮೊದಲಾದವರನ್ನು ಮೊದಲೇ ಕಳಿಸಿದ್ದೆ, ನೀವು ಅಲ್ಲಿ ಹೋಗಿ ಆ ಸಾಲ್ವನ ಆಕ್ರಮಣವನ್ನು ಹಿಮ್ಮೆಟ್ಟಿಸಿ ಅಂತ. ಅವ್ರು ಹೋದರು. ಆ ಸಾಲ್ವ ತನ್ನ ವಿಮಾನದ ಬಲದಿಂದ, ವಿಮಾನದ ದರ್ಪದ ಬಲದಿಂದ ನಮ್ಮ ದ್ವಾರಕೆಗೆ ಸಾಕಷ್ಟು ಹಾನಿಯನ್ನು ಮಾಡಿದ. ಪ್ರದ್ಯುಮ್ನ ನನ್ನ ಮಗ ಅಂತ ಸಾಲ್ವನಿಗೆ ತಿಳಿದು ಬಂದ ಕೂಡಲೇ ಮತ್ತಷ್ಟು ದ್ವೇಷದಿಂದ ಪ್ರದ್ಯುಮ್ನ ಮತ್ತು ಸಾಲ್ವರ ನಡುವೆ ಬಲವಾದ ಯುದ್ಧ ನಡೆಯಿತು. ಪ್ರದ್ಯುಮ್ನ ಆ ಸಾಲ್ವನನ್ನು ಕೊಂದೇ ಬಿಡಬೇಕು ಅಂತ ಹೇಳಿ ಒಂದು ಅಮೋಘವಾದಂಥ ಬಾಣವನ್ನು ಕೈಗೆತ್ತಿಕೊಂಡಿದ್ದ. ಪ್ರದ್ಯುಮ್ನಿಗೆ ಆತನ ಕೊಲ್ಲುವ ಶಕ್ತಿ ಇತ್ತು. ನಾನು ಹಿಂದೆ ನನ್ನ ಮಗನಿಗೆ ಯಾವ ಬಾಣವನ್ನು ಕೊಟ್ಟಿದ್ದೆ ಪ್ರದ್ಯುಮ್ನಿಗೆ, ಆ ಬಾಣವನ್ನು ಆ ಸೂಕ್ತವಾದ ಸಂದರ್ಭದಲ್ಲಿ ಪ್ರದ್ಯುಮ್ನ ಕೈಗೆತ್ತಿಕೊಂಡ, ಆ ಸಾಲ್ವನನ್ನು ಕೊಂದೇ ಬಿಡಬೇಕು ಅಂತ ಹೇಳಿ. ಆಗ ಆಕಾಶದಲ್ಲಿ ಒಂದು ಅಶರೀರವಾಣಿ ಆಯಿತು. ಇದೆಲ್ಲ ತಾತ್ಪರ್ಯದಿಂದ ಇದ್ರಲ್ಲಿ ಬರಲಿಲ್ಲ, ಭಾಗವತದಲ್ಲಿ ಬರಲಿಲ್ಲ ಇದು. ಪ್ರದ್ಯುಮ್ನ ಹಾಗಾಗಿ ಈ ಸಾಲ್ವನನ್ನ ನೀನು ಕೊಲ್ಲಬೇಡ, ಯಾಕಂದ್ರೆ ಸ್ವಯಂ ನಾರಾಯಣ ಇದನ್ನು ಕೊಲ್ಲಬೇಕು ಅಂತ ಹಿಂದೊಮ್ಮೆ ಸಂಕಲ್ಪ ಮಾಡಿದ್ದಾನೆ. ಸಂಕಲ್ಪ ಮಾಡಿದ್ರಿಂದ ಕೃಷ್ಣಾವತಾರದ ರೂಪದಲ್ಲಿ ಆತ ಈಗ ಅವತರಿಸಿರೋದ್ರಿಂದ ಅವನ ಕೈಯಿಂದಲೇ ಈ ಸಾಲ್ವನ ವಧೆ ಆಗಬೇಕು. ನೀನು ಆತನನ್ನು ಕೊಲ್ಲಬೇಡ. ಹಿಂದೆ ಪರಶುರಾಮ ರೂಪನವಂತ ಶ್ರೀಹರಿಯೂ ಕೂಡ ಸಾಲ್ವನನ್ನೇ ಬರೀ ಹೆದರಿಸಿ ಓಡಿಸಿದ ಅಷ್ಟೇ, ಆದ್ರೆ ಸಾಲ್ವನನ್ನು ಕೊಂದಿರಲಿಲ್ಲ. ಆವಾಗ ಕೃಷ್ಣನ ರೂಪದಲ್ಲೇ ಆ ಸಾಲ್ವನಿಗೆ ಅಂತ್ಯ ಹಾಡಬೇಕು ಅಂತ ಅನ್ನೋದು ಭಗವಂತನ ಸಂಕಲ್ಪ ಆಗಿತ್ತು. ಆದ್ರಿಂದ ಪರಶುರಾಮನು ಕೂಡ ಕೊಲ್ಲಿಲ್ಲ. ಹಾಗಾಗಿ ಈಗ ನೀನು ಯಾವ ಬಾಣವನ್ನು ಎತ್ತಿಕೊಂಡಿದ್ದಿ ಆ ಸಾಲ್ವನನ್ನು ಕೊಲ್ಲಬೇಕು ಅಂತ ಹೇಳಿ, ಆ ಬಾಣವನ್ನ ಉಪಸಂಹಾರ ಮಾಡಿಕೋ. ಯಾಕಂದ್ರೆ ಬಾಣ ಅಮೋಘವಾದದ್ದು, ಒಮ್ಮೆ ಪ್ರಯೋಗ ಮಾಡಿದ್ರೆ ಅದು ಶತ್ರುವನ್ನು ಕೊಲ್ಲೇಬೇಕು. ಅಂತ ಬಾಣಕ್ಕೂ ಅವಮಾನ ಆಗಬಾರ್ದು ಮತ್ತು ಸಾಲ್ವೆ ಈಗ ಸಾಯಬಾರದು. ಆ ಸಾಯ್ಲಿಕ್ಕೆ ಒಂದು ಸೂಕ್ತವಾದಂಥ ಸಮಯ ಇದೆ. ಹಾಗಾಗಿ ಬಾಣವನ್ನು ಉಪಸಂಹಾರ ಮಾಡಿಕೋ ಅಂತ ಆ ಅಶರೀರವಾಣಿ ಆ ಪ್ರದ್ಯುಮ್ನನ್ನು ಎಚ್ಚರಿಸಿತು. ಸಾಲ್ವ ಈಗ ನಿನ್ನ ಮೇಲೆ ಹೆಚ್ಚಿನ ಆಕ್ರಮಣ ಮಾಡದಂತೆ ಆತ ಹಿಮ್ಮೆಕ್ಕೆ ಹೆದರಿ ಓಡಿ ಹೋಗುವಂತೆ ನಾನು ಆತನ ಹೃದಯದಲ್ಲಿದ್ದು ಪ್ರೇರೇಪಣೆ ಮಾಡ್ತೇನೆ ಅಂತ ಆ ಅಶರೀರವಾಣಿ ಹೇಳಿತ್ತು. ಹಾಗಾಗಿ ಸಾಲ್ವ ಹೆಚ್ಚಿನ ಹಾನಿಯನ್ನು ದ್ವಾರಕಾನಗರಕ್ಕೆ ಮಾಡ್ಲಿಕ್ಕೆ ಆಗಲಿಲ್ಲ ಕೃಷ್ಣ ಬರೋ ತನಕ. ಪ್ರದ್ಯುಮ್ನ ಆ ಬಾಣ ಅಮೋಘವಾದಂಥ ಬಾಣವನ್ನು ಹಿಂತೆಗೆದುಕೊಂಡ. ಸಾಲ್ವ ಏನ್ ಮಾಡಿಬಿಟ್ಟ ಅಂದ್ರೆ, ಈ ಬಾಲಕನ ಜೊತೆಗೆ ನಾನು ಯಾಕೆ ಯುದ್ಧ ಮಾಡಬೇಕು, ಈ ಪ್ರದ್ಯುಮ್ನ ಜೊತೆಗೆ, ಈತನ ಅಪ್ಪನ ಜೊತೆಗೆ ಯುದ್ಧ ಮಾಡ್ತೇನೆ ಅಂತ ಹೇಳಿ ತನ್ನ ಸೈನ್ಯವನ್ನ ಹಿಂತೆಗೆದುಕೊಂಡು ವಿಮಾನವನ್ನು ಹೇಳಿ ಹೊರಟು ಹೋದ ಅಂತ ಇದು ತಾತ್ಪರ್ಯ ನಿರ್ಣಯದಲ್ಲಿ. ಪ್ರದ್ಯುಮ್ನ ಸಾಂಬ ಮೊದಲಾದವರು ಸಾಲ್ವನ ಅಳಿದುಳಿದ ಸೈನ್ಯವನ್ನು ಧ್ವಂಸ ಮಾಡಿದರು ಮತ್ತು ನಗರಕ್ಕೆ ಹಿಂತಿರುಗಿದರು. ಅದೇ ಸಂದರ್ಭದಲ್ಲಿ ನಾನು ದ್ವಾರಕಾ ನಗರವನ್ನು ಹೋಗಿ ಮುಟ್ಟಿದೆ. ಎಲ್ಲ ಸಂಗತಿಯನ್ನು ಕೇಳಿ ನಾನು ಆ ಸಾಲ್ವನ ಮೇಲೆ ಆಕ್ರಮಣ ಮಾಡಿ ಕೂಡಲೇ ಹತ್ವಾ ಆಸಿತಂ ಗಿರಿವರ್ಷಿಣ ಮಾಶು ಸೌಹಂ ವಾರ್ಧವು ನೆಪಾತಯಂ ಅರೀಂದ್ರ ವಿಭಿನ್ನ ಬಂಧಂ. ಹಿಂದೆ ಹೇಳಿದಂತೆ ಸಾಲ್ವನ ವಿಮಾನಗಳಿಂದ ಸರ್ಪಗಳು, ದೊಡ್ಡ ದೊಡ್ಡ ಬೆಟ್ಟಗಳು, ಬಂಡೆಕಲ್ಲುಗಳು ಎಲ್ಲವೂ ಕೂಡ ದ್ವಾರಕಾನಗರದಲ್ಲಿ ಬಂದು ಬೀಳ್ತಾ ಇದ್ದವು. ಅಂತ ಸಾಲ್ವನನ್ನು ನನ್ನ ಚಕ್ರಾಯುಧದಿಂದ ನಾನು ಧ್ವಂಸ ಮಾಡಿದೆ. ಹೀಗೆ ಸಾಲ್ವನ ವಧೆಯ ಕಾರಣದಿಂದ ನಾನು ದೂರ ಇರಬೇಕಾಯಿತು, ಆದ್ರಿಂದ ಈ ಕಷ್ಟ ಬಂದು ಒದಗಿತ್ತು ಅಂತ ಹೇಳ್ಕೊಂಡ ಕೃಷ್ಣ ಈ ಪಾಂಡವರ ಎದುರಿಗೆ. ಅಲ್ಲಿ ಗಮನಿಸಬೇಕಾದ ಸಂಗತಿ ಏನಂದ್ರೆ, ಸಾಲ್ವ ದ್ವಾರಕಾನಗರದ ಮೇಲೆ ಆಕ್ರಮಣ ಮಾಡಿದಾಗ ಸಾಲ್ವನನ್ನು ಎದುರಿಸಬೇಕು ಅಂತ ಹೇಳಿ ಕೃಷ್ಣ ಸಮೇತರಾದಂಥ ಎಲ್ಲ ಯಾದವರು ಪ್ರಯತ್ನ ಪಟ್ಟಿದ್ರು. ನಾನು ಅಲ್ಲಿದ್ದೆ, ಆದ್ರಿಂದ ನಿಮಗೆ ಇಲ್ಲಿ ಇಂಥ ದುಸ್ಥಿತಿ ಒದಗಿತ್ತು. ಇಲ್ಲದೆ ಈ ಜೂಜಾಟವನ್ನು ಮತ್ತು ದ್ರೌಪದಿ ವಸ್ತ್ರಾಪಹರಣವನ್ನು ನಾನು ತಪ್ಪಿಸ್ತಿದ್ದೆ ಅಂತ ಕೃಷ್ಣ ಏನು ಹೇಳಿದ್ನಲ್ಲ, ತಪ್ಪಿಸಬೇಕು ಅಂತ ಅದನ್ನ ಸಂಕಲ್ಪ ಇರಲಿಲ್ಲ ಅಂತ ನೋಡ್ಬೇಕು. ತಾತ್ಪರ್ಯದಲ್ಲಿ ಕೂಡ ಅದನ್ನ ಹಾಗೆ ಹೇಳ್ತಾರೆ. ಯಾಕೆಂದ್ರೆ ಯಾವ ಕಾಲದಲ್ಲಿ ಯಾರಿಗೆ ಏನಾಗಬೇಕೋ ಅದಾಗಲೇಬೇಕು, ಅದು ಆತನ ಸಂಕಲ್ಪ. ತಪ್ಪಿಸ್ಬೇಕು ಅಂತ ಇರಲಿಲ್ಲ ಅವನಿಗೆ. ಆ ದ್ರೌಪದಿ ಶರೀರದಲ್ಲಿ ಕೆಲವು ಬೇರೆ ದೇವಿಯರಿದ್ರು, ಅವರು ಬ್ರಹ್ಮನಿಗೊಮ್ಮೆ ಅವಮಾನ ಆಗುವಂತ ನಡ್ಕೊಂಡಿದ್ರು ಹಿಂದೆ. ಅದನ್ನೆಲ್ಲ ತಾತ್ಪರ್ಯದಲ್ಲಿ ಮತ್ತೊಂದ್ಸರಿ ವಿಷದವಾಗಿ ಹೇಳ್ತೇನೆ. ಹೀಗೆ ಅವರು ಉದ್ಧಟ ಬಣ್ಣದಿಂದ ಕುಟ್ಟಿದರಾದಂಥ ಬ್ರಹ್ಮ ಅವರಿಗೆ ಶಾಪ ಕೊಟ್ಟಿದ್ದ, ನೀವು ಒಂದು ಅವಮಾನಕ್ಕೆ ಒಳಗಾಗಲಿ ಅಂತ ಹೇಳಿ. ಈಗ ಅದೆಲ್ಲ ಆಗ್ಬೇಕಾಗಿತ್ತು. ಅದೆಲ್ಲ ಆಗಿದ್ದು ಅಲ್ಲಿ ಒಳಗಿರುವಂಥ ಭಾರತೀ ದೇವಿಗಲ್ಲ, ಕೇವಲ ಉಳಿದ ದೇವಿಯರಿಗಷ್ಟೇ. 5-6 ಜನ ದೇವಿಯರಲ್ಲಿದ್ರು. ಭಾರತೀ ದೇವಿಯರನ್ನೊಬ್ಬರನ್ನು ಉಳಿದವರಿಗೆ ಅಂಥ ಒಂದು ಅವಮಾನದ ಪ್ರಸಂಗವನ್ನು ಎದುರಿಸಲೇಬೇಕಾಗಿತ್ತು. ಅದಕ್ಕಾಗಿ ಈ ಎಲ್ಲ ಘಟನೆ ಪೂರ್ವ ನಿಯೋಜಿತವಾಗಿದ್ದಂತೆ ಕೃಷ್ಣನ ಮನಸ್ಸಿನಲ್ಲಿ ಸಂಕಲ್ಪಕ್ಕಾಗಿದ್ದಂತೆ ಅದು ನಡೆಯಿತು. ನಾವು ಮನೆಯಲ್ಲಿದ್ದಾಗ ನಮ್ಮ ಕಾರ್ಯಾಲಯದ ಕೆಲಸ ಮಾಡಲಾರೆ, ಕಾರ್ಯಾಲಯದಲ್ಲಿದ್ದಾಗ ಮನೆಯ ಕೆಲಸ ಮಾಡಲಾರೆ. ಎರಡೂ ಕೆಲಸವನ್ನು ಒಂದೇ ಜಾಗದಲ್ಲಿದ್ದಾಗ ಮಾಡಲಿಕ್ಕೆ ನಮಗೆ ಶಕ್ತಿ ಇಲ್ಲ. ಕೃಷ್ಣ ಅದನ್ನು ತಡೆಯಬೇಕು ಅಂತ ಸಂಕಲ್ಪ ಮಾಡಿದ್ದೇ ಆಗಿದ್ರೆ ಆತ ಸಾಲ್ವನನ್ನು ಎದುರಿಸುವಾಗಲೂ ಕೂಡ
ಪಾಂಡವರನ್ನ ಎದುರಿಸುವಾಗಲೇ ತನ್ನ ಅಚಿಂತ್ಯವಾದಂತಹ ಬಲದಿಂದ ಜೂಜಾಟವನ್ನು ಮತ್ತು ದ್ರೌಪದಿ ವಸ್ತ್ರಾಪಹರಣವನ್ನು ತಪ್ಪಿಸಬಹುದು. ಏನಾಗಬೇಕು ಅದು ಆಯ್ತು. ಆದರೆ ಆಕೆಗೆ ಏನೋ ಒಂದು ರಕ್ಷಣೆ ಕೊಡಬೇಕಾಗಿತ್ತು, ಅದನ್ನು ಆ ರಕ್ಷಣೆಯನ್ನು ಕೂಡ ಆತ ಕೊಟ್ಟ. ಹೀಗೆ ಅವನೇನು ಸಂಕಲ್ಪ ಮಾಡ್ಕೊಂಡಿರ್ತಾನೆ ಅದು ದ್ರೌಪದಿ ಅಂತವ್ರು ದೊಡ್ಡವರಿಗೂ ಕೂಡ ಯಾರಿಗೆ ಏನಾಗಬೇಕು ಅದು ಹಾಗೇ ಆಗ್ತದೆ ಅನ್ನೋದನ್ನ ಅಂತ ದೊಡ್ಡವರಿಗೂ ಅನ್ವಯಿಸಬೇಕು ಮತ್ತು ತೀರಾ ಸಣ್ಣವರಾದಂಥವ್ರು ನಮ್ಮವರಿಗೂ ಅನ್ವಯಿಸಬೇಕು. ಅಲ್ಲಿಗೆ ಆ ಕೃಷ್ಣ ಸಾಲ್ವನ ವಧೆಯನ್ನ ಮಾಡಿ ಮುಗಿಸಿ ಮತ್ತೆ ಪಾಂಡವರ ಬಳಿಗೆ ಬಂದು ಅವರನ್ನ ಸಮಾಧಾನ ಮಾಡಿ ತನ್ನ ತಂಗಿಯಾದಂತಹ ಸುಭದ್ರೆ, ಅವಳಿನ್ನೂ ವನವಾಸದಲ್ಲೇ ಇದ್ಲು ಪಾಂಡವರ ಜೊತೆಗೆ, ಅವಳನ್ನ ಮತ್ತು ಅವಳ ಮಗನಾದಂತಹ ಅಭಿಮನ್ಯುವನ್ನ ಆದ ಕರ್ಕೊಂಡು ದ್ವಾರಕಾನಗರಕ್ಕೆ ಹೋದ. ಅದರಂತೆ ದ್ರೌಪದಿಯ 5 ಜನ ಮಕ್ಕಳಿದ್ರಲ್ಲ ಪಂಚಪಾಂಡವರಿಂದ ಹುಟ್ಟಿದವರು, ಅವರನ್ನೆಲ್ಲರನ್ನು ಕರೆದುಕೊಂಡು ದುಷ್ಟಜಿನ್ನಾದಿಗಳು ಪಾಂಚಾಲ ನಗರಕ್ಕೆ ಹೋದ್ರು. ವನವಾಸದಲ್ಲಿ ಆ ಮಕ್ಕಳು ಕಷ್ಟಪಡೋದು ಬೇಡ ಅಂತೇಳಿ. ಅಲ್ಲಿ ಉಳಿದವರು ಯಾರು ಅಂದ್ರೆ 5 ಜನ ಪಾಂಡವರು, ದ್ರೌಪದಿ ಮತ್ತು ಅವರನ್ನ ಹಿಂಬಾಲಿಸಿದಂತಹ ಅನೇಕ ಋಷಿಗಳು, ಯತಿಗಳು ಇತ್ಯಾದಿಗಳು. ಹೀಗೆ ಕಾಡಿನಲ್ಲಿದ್ರೂ ಕೂಡ ಆತನ ಯುಧಿಷ್ಠಿರನ ದಾನದ ಮತ್ತು ಆತನ ಧರ್ಮಾಚರಣೆಯ ವೈಭವ ಸ್ವಲ್ಪವೂ ಕುಂದು ಬರದಂತೆ ಅನೂಚಾನವಾಗಿ ನಡೆದಿತ್ತು ಅಂತ ಹೇಳ್ತೇವೆ ಶಾಸ್ತ್ರಜ್ಞ. ಅದರ ವಿವರಗಳನ್ನೆಲ್ಲ ಮಹಾಭಾರತದಲ್ಲಿ ನೋಡ್ತೇವೆ. ಹರಿವಂಶದ 115ನೇ ಅಧ್ಯಾಯದಲ್ಲಿ ಕೃಷ್ಣ ಪರಾಕ್ರಮಗಳ ಸಂಕ್ಷಿಪ್ತವಾದಂತಹ ವಿವರಣೆ ಇದೆ. 114ನೇ ಅಧ್ಯಾಯದಲ್ಲಿ ಹಿಂದೆ ನಾವು ಅದನ್ನೆಲ್ಲ ನೋಡಿದ್ವಿ. ಅರ್ಜುನನ ಗರ್ವಭಂಗ ಆಗಿದ್ದಂಥ ಘಟನೆಯನ್ನ ಅರ್ಜುನ ಭೀಷ್ಮನ ಎದುರಿಗೆ ತನ್ನ ಅಣ್ಣನಾದಂತಹ ಧರ್ಮರಾಜನಿಗೆ ಹಿಂದೆ ತನ್ನ ಎದುರಿಗೆ ನಡೆದಂತಹ ಘಟನೆಗಳನ್ನೆಲ್ಲ ವಿವರಣೆ ಮಾಡಿ ಹೇಳಿದ್ದ. ಆ ಬ್ರಾಹ್ಮಣನೊಬ್ಬ ತನ್ನ ಮಕ್ಕಳನ್ನು ಕಳ್ಕೊಂಡಿದ್ದು, ಆ ಮಕ್ಕಳನ್ನ ರಕ್ಷಣೆ ಮಾಡಬೇಕು ಅಂತ ಹೇಳಿ ಅರ್ಜುನ ಪ್ರಯತ್ನ ಪಟ್ಟಿದ್ದು, ಆದರೆ ಆಗದೆ ಅಗ್ನಿ ಪ್ರವೇಶಕ್ಕೆ ಸಿದ್ಧನಾಗಿತ್ತು. ಕೊನೆಗೆ ಕೃಷ್ಣ ಅಗ್ನಿ ಪ್ರವೇಶದಿಂದ ಆತನನ್ನ ತಡೆದು ಆ ಬ್ರಾಹ್ಮಣನ ಮೃತರಾದಂತಹ ಎಲ್ಲ ಮಕ್ಕಳನ್ನು ತಿರುಗಿ ತಂದು ಅರ್ಜುನನ ಕೀರ್ತಿಯನ್ನು ಉಳಿಸಿದ ಅನ್ನೋ ಘಟನೆಯಲ್ಲ ನೋಡಿದ್ವಿ. ಹೀಗೆ ಕೃಷ್ಣನ ವೈಭವವನ್ನ, ಆತನ ಶಕ್ತಿಯನ್ನು ನಾನು ಕಣ್ಣಾರೆ ಕಂಡದ್ದನ್ನ ಅರ್ಜುನ ತನ್ನ ಅಣ್ಣನಾದಂತಹ ಯುಧಿಷ್ಠಿರನಿಗೆ ಭೀಷ್ಮನ ಸಮ್ಮುಖದಲ್ಲಿ ಹೇಳಿದ್ದ. ಮತ್ತೆ ನಾವು ಹೋಗಿ ಬಂದಂತಹ ಜಾಗಗಳ ಮಹಿಮೆ, ಆ ಜಾಗಗಳು ಎಷ್ಟೆಷ್ಟು ದೂರದಲ್ಲಿದ್ದವು ಅದೆಲ್ಲವನ್ನು ಹೇಳು. ಒಂದೇ ದಿವಸದಲ್ಲಿ ಕೆಲವೇ ಕ್ಷಣಗಳಲ್ಲಿ ಅಷ್ಟು ದೂರ ನಾವು ಹೇಗೆ ಹೋಗಲಿಕ್ಕೆ ಸಾಧ್ಯ ಆಯಿತು ಅಂತ ಅರ್ಜುನ ಕೇಳಿದ್ದ. ಅದನ್ನು ಕೃಷ್ಣ ವಿವರಿಸಿ ಹೇಳಿದ್ದ. ಅಲ್ಲಿ ತನಕ ನಾವು 114ನೇ ಅಧ್ಯಾಯದಲ್ಲಿ ಅದನ್ನೆಲ್ಲ ನೋಡಿದ್ವಿ. 115ನೇ ಅಧ್ಯಾಯದಲ್ಲಿ ಆ ಕೃಷ್ಣನ ಪರಾಕ್ರಮಗಳ ಕೆಲವು ಸಂಕ್ಷಿಪ್ತ ವಿವರಣೆ ಇದೆ. ಹೌದು, ಆಯ್ತು, ಇನ್ನೊಂದು 4-5 ನಿಮಿಷ. ಜನಮೇಜಯ ಕೇಳಿದ ಆ ಕೃಷ್ಣನ ಲೀಲೆಗಳನ್ನು ಸಂಕ್ಷಿಪ್ತವಾಗಿ ವಿವರಣೆ ಮಾಡಿ ಅಂತ ಹೇಳಿ. ಆಗ ಅಸಂಖ್ಯಾತವಾದಂತಹ ಕೃಷ್ಣನ ಲೀಲೆಗಳ ವರ್ಣನೆ ನಾವು ಕೇಳ್ತೀವಿ. ಆದರೆ ಅದರ ಪೈಕಿ ಕೆಲವೇ ಲೀಲೆಗಳನ್ನ ಸಂಕ್ಷಿಪ್ತವಾಗಿ ನಿನಗೆ ಹೇಳ್ತೇನೆ ಅಂತ ಹೇಳಿದರು ಆ ವೈಶಂಪಾಯನರು. ದ್ವಾರಕಾನಗರದಲ್ಲಿ ಆತ ವಾಸ ಮಾಡ್ತಿದ್ದಾಗ ಅನೇಕ ಜನ ದುಷ್ಟರಾದಂತಹ ರಾಜರು ಆತನ ನಗರದ ಮೇಲೆ ದಂಡೆತ್ತಿ ಬಂದರು. ಆತ ಹಿಂದೆ ಪ್ರಾಗ್ಜ್ಯೋತಿಷಪುರಕ್ಕೆ ಹೋಗಿ ದುಷ್ಟರಾದಂತಹ ನರಕಾಸುರನ್ನು ಸಂಹಾರ ಮಾಡಿದ್ದನ್ನು ನಾವು ನೋಡಿದ್ವಿ. ಆಮೇಲೆ ಶಿಶುಪಾಲನನ್ನ ಕೃಷ್ಣ ಸಂಹಾರ ಮಾಡಿದ್ದನ್ನು ನೋಡಿದ್ವಿ. ದಂತವಕ್ರನನ್ನ ಸಂಹಾರ ಮಾಡಿದಂಥ ಘಟನೆಯನ್ನು ನೋಡಿದ್ವಿ. ಬಲಿಯ ಮಗನಾದಂತಹ ಬಾಣಾಸುರನ 1000 ತೋಳುಗಳನ್ನು ಕತ್ತರಿಸಿ ಆತನನ್ನ 2 ಬಾಹುಳ್ಳವನನ್ನಾಗಿ ಮಾಡಿ ಆತನ ಮಗಳನ್ನ ತನ್ನ ಮೊಮ್ಮಗನಿಗೆ ತಂದುಕೊಟ್ಟಂತ ಘಟನೆಯನ್ನು ಕೂಡ ನೋಡಿದ್ದೀವಿ ಅಂತ ಹೇಳಿದ್ರು. ಅದರ ವಿವರಣೆ ಮುಂದಿನ ಅಧ್ಯಾಯದಲ್ಲಿ ಮತ್ತಷ್ಟು ವಿವರವಾಗಿರುವಂಥದ್ದು. ಶೋಣಿತಪುರಕ್ಕೆ ಹೋಗಿ ಆ ಬಾಣಾಸುರನನ್ನು ಸೋಲಿಸಿದ್ರು ಕೂಡ ಆತನನ್ನು ಜೀವದ ಸಮೇತವಾಗಿ ಬಿಟ್ಟ, ಆತನನ್ನು ಕೊಲ್ಲಿಲ್ಲ ಕೃಷ್ಣ. ಮುಂದೆ ಸೌಹ ಅನ್ನುವಂಥ ವಿಮಾನಕ್ಕೆ ಅಧಿಪತಿ ಆದಂಥ ಸಾಲ್ವನನ್ನು ಕೊಂದ ಅಂತಿದೆ. ಅದರ ಪೂರ್ಣ ವಿವರಣೆ ಇಲ್ಲ, ಕೇವಲ 2 ವಾಕ್ಯದಲ್ಲಿ ಹರಿವಂಶ ಅದನ್ನು ಹೇಳ್ತದೆ. ಅದರ ವಿವರಣೆಯನ್ನು ತಾತ್ಪರ್ಯ ಮತ್ತು ಭಾಗವತ ಹಿನ್ನೆಲೆಯಲ್ಲಿ ನಾವು ನೋಡಿದ್ವಿ. ಜರಾಸಂಧನನ್ನ ಕೊಂದಂಥದ್ದು, ಜರಾಸಂಧನನ್ನು ಕೊಂದು ಆತನ ಬಂಧನದಲ್ಲಿದ್ದಂಥ 1000 ಜನ ರಾಕ್ಷಸರನ್ನ ಮುಕ್ತಗೊಳಿಸಿದಂತಹ ಘಟನೆ. ಇಂದ್ರನ ಪುತ್ರನಾದಂತಹ ಈ ಅರ್ಜುನನ ಜೊತೆಗೆ ಸೇರಿ ಖಾಂಡವವನವನ್ನ ಕೃಷ್ಣ ದಹನ ಮಾಡಿದ್ದು ಮತ್ತು ಅಗ್ನಿ ಅನುಗ್ರಹ ಮಾಡಿಕೊಟ್ಟಂತಹ ಗಾಂಡೀವ ಧನಸ್ಸನ್ನ ಅರ್ಜುನನಿಗೆ ಕೊಟ್ಟಂತಹ ಘಟನೆ, ಅದೆಲ್ಲವನ್ನು ಕೂಡ ಆ ಅಧ್ಯಾಯದಲ್ಲಿ ವರ್ಣನೆ ಮಾಡಿದ್ದಾರೆ. ಮುಂದೆ ಪಾಂಡವರ ದೂತನಾಗಿ ತಾನು ಹಸ್ತಿನಾವತಿಗೆ ಹೋಗಿ ಪಾಂಡವರಿಗೆ ಕೇವಲ 5 ಗ್ರಾಮಗಳನ್ನಾದರೂ ಕೊಡಿ ಅಂತ ಆ ಕೌರವರನ್ನು ಕೇಳಿಕೊಂಡಂತ ಘಟನೆ. ಭಾರತ ಯುದ್ಧ ಎಲ್ಲ ಮುಗಿದ ಬಳಿಕ ನಿನ್ನ 5 ಮಕ್ಕಳನ್ನ ಕ್ಷೇಮದಿಂದ ನೀನು ತಂದೊಪ್ಪಿಸ್ತೀನಿ ಅಂತ ಆ ಕುಂತಿಗೆ ಆತ ಭರವಸೆ ಕೊಟ್ಟಿದ್ದ. ಆ ಕೊಟ್ಟ ಭರವಸೆಯಂತೆ ತನ್ನ ಪ್ರತಿಜ್ಞೆಯನ್ನು ಈಡೇರಿಸಿದ. ಮಹಾತೇಜಸ್ವಿಯಾದಂತಹ
ನೃಗ ಅನ್ನುವಂಥ ಒಬ್ಬ ರಾಜ, ಆತ ತನ್ನ ಒಂದು ಪಾಪದಿಂದಾಗಿ ಓತಿಕೇತದ ಜನ್ಮವನ್ನು ತಾಳಿದ್ದ. ಆ ಓತಿಕೇತದ ಜನ್ಮದಿಂದ ಆತನನ್ನು ಬಿಡುಗಡೆಗೊಳಿಸಿದ ಅನ್ನುವ ಘಟನೆ ಇದೆ. ಅದನ್ನು ಭಾಗವತದಲ್ಲಿ ಇನ್ನು ವಿವರವಾಗಿ ಮುಂದೆ ನೋಡೋರಿರ್ತೀವಿ, ಭಾಗವತ ಮತ್ತು ರಾಮಾಯಣದ ಹಿನ್ನೆಲೆಯಲ್ಲಿ. ಹೀಗೆ ಆ ಕೃಷ್ಣ ತೋರಿಸಿದಂಥ ಇನ್ನೂ ಅನೇಕ ಲೀಲೆಗಳು, ಸಾಂದೀಪನಿಯ ಮಗ ಚಿಕ್ಕ ವಯಸ್ಸಿನಲ್ಲೇ ತನ್ನ ತಂದೆಯನ್ನು ಬಿಟ್ಟು ಯಮಲೋಕಕ್ಕೆ ಹೋಗಿಬಿಟ್ಟಿದ್ದ, ಆತನನ್ನು ತಂದಂಥ ಘಟನೆ ಇತ್ಯಾದಿ ಘಟನೆಗಳನ್ನ 116ನೇ ಅಧ್ಯಾಯದಲ್ಲಿ ಸಂಕ್ಷಿಪ್ತವಾಗಿ ಸೂಚನೆ ಮಾಡಿದ್ದಾರೆ. ಮುಂದೆ 116ನೇ ಅಧ್ಯಾಯದಲ್ಲಿ ಬಾಣಾಸುರನ ಕಥೆಯನ್ನ ವಿಶದವಾಗಿ ಹೇಳ್ತಾರೆ ಅನ್ನೋದಕ್ಕೆ ಹರಿವಂಶದ ವಿಷ್ಣು ಪರ್ವದ 115ನೇ ಅಧ್ಯಾಯ ಸಮಾಪ್ತ ಆಗಿದೆ.